ನಮಸ್ಕಾರ ಎಲ್ಲರಿಗೂ ಯುವನ್ ಸ್ವಪ್ನ ಕನ್ನಡ ಲಾಗ್ಸ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ಮೋಟಿವೇಶನಲ್ ವಿಡಿಯೋ ಬಂದು ಜೀವನದಲ್ಲಿ ಏನಾದರೂ ನೀವು ಫೇಲ್ ಆಗಿದ್ದೀರಾ? ಸೊ ಒಂದು ವೇಳೆ ಫೇಲ್ ಆಗಿದ್ದರೆ ಒಂದಲ್ಲ ಒಂದು ರೀತಿಯಿಂದ ಯಾವುದಾದ್ರೂ ಒಂದು ವಿಷಯದಲ್ಲಿ ಫೇಲ್ ಆಗೇ ಇರ್ತೀರಾ. ಸೊ ಅದಕ್ಕೋಸ್ಕರ ಈ ವಿಡಿಯೋನ ಮಾಡ್ತಾ ಇದ್ದೇನೆ. ಒಂದಿಷ್ಟು ಟಿಪ್ಸ್ಗಳನ್ನು ನಾನು ಹೇಳ್ಕೊಡ್ತೀನಿ. ಆ ಟಿಪ್ಸ್ಗಳನ್ನು ಫಾಲೋ ಮಾಡಿ. ನಾನು ಹೇಳುವಂಥ ಒಂದಿಷ್ಟು ಟಿಪ್ಸ್ಗಳು ಏನಿದೆಯೋ ನಿಮ್ಮ ಒಂದು ಜೀವನವನ್ನು ಚೇಂಜ್ ಮಾಡಬಹುದು. ಆ ಥರ ನೀವು ಅಪ್ಲೈ ಮಾಡಿಕೊಂಡ್ರೆ ನಿಮ್ಮ ಜೀವನ ಚೇಂಜ್ ಆಗುತ್ತೆ. ಮೊದಲನೇದಾಗಿ ಬಂದುಬಿಟ್ಟು ನಾವು ಫೀಲಿಂಗ್ಸನ್ನು ಮತ್ತು ಬೇರೆದವರ ಎಮೋಷನ್ಸನ್ನು ನಾವು ಎಕ್ಸೆಪ್ಟ್ ಮಾಡ್ಕೋಬೇಕು. ಅಂತ ಅಂದರೆ ನಮಗೂ ಸಹ ಏನೇ ಒಂದು ನೋವಿದ್ರು ಮತ್ತು ಏನೇ ಒಂದು ಕಷ್ಟ ಬಂದರೂ ನಾವು ಎಷ್ಟೇ ಎಮೋಷ್ನಲ್ಲಿ ಹೋಗಿರ್ಬೋದು, ಅಂದರೆ ಎಷ್ಟೋ ಡಿಪ್ರೆಷನ್ಗೆ ಆ ಥರ ಎಲ್ಲ ಹೋಗಿರ್ಬೋದು. ಸೊ ಅವುಗಳನ್ನೆಲ್ಲ ನಾವು ಕಂಟ್ರೋಲ್ ಮಾಡ್ಕೋಬೇಕು. ಸೊ ಇದನ್ನು ನಾವು ಮೊದಲು ಎಕ್ಸೆಪ್ಟ್ ಮಾಡ್ಕೊಳ್ಳೋದನ್ನು ಕಲಿಬೇಕು. ಹೆಂಗೆ ಅಂದರೆ ಇವಾಗ ಒಂದೇನೋ ಪ್ರಾಬ್ಲಮ್ ಆಗಿರುತ್ತೆ, ಅದನ್ನು ನಾವು ಮೊದಲು ಎಕ್ಸೆಪ್ಟ್ ಮಾಡ್ಕೋಬೇಕು. ಮತ್ತು ಬೇರೆ ಒಂದು ಫೀಲಿಂಗ್ಸ್ ಆಗಿರ್ಬೋದು, ಎಮೋಷನ್ಸ್ ಆಗಿರ್ಬೋದು, ಬೇರೆದವ್ರದ್ದು ಕೂಡ ಅದನ್ನು ನಾವು ಎಕ್ಸೆಪ್ಟ್ ಮಾಡಬೇಕು. ಹೌದಪ್ಪ ಅವರಿಗೂ ನೋವು ಆಗಿದೆ ಅಂತ ಹೇಳಿಬಿಟ್ಟು ಅದನ್ನು ನಾವು ಮೊದಲು ಎಕ್ಸೆಪ್ಟ್ ಮಾಡೋದನ್ನು ಕಲಿಬೇಕು. ಇದು ಮೊದಲನೇದು. ಆಮೇಲೆ ನೆಕ್ಸ್ಟ್ ಎರಡನೇದಾಗಿ ಬಂದುಬಿಟ್ಟು ನೀವು ಏನಾದರೂ ಕಠಿಣ ಪರಿಸ್ಥಿತಿಯನ್ನು ಎದುರಿಸ್ತಾ ಇದ್ದರೆ ಸ್ವಲ್ಪ ಟೈಮ್ ತಗೋಬೇಕು, ಸ್ವಲ್ಪ ಬ್ರೇಕ್ ತಗೋಬೇಕು. ಅಂದರೆ ಅದು ಒಂದು ಸ್ವಲ್ಪ ಟೈಮ್ ಬೇಕಲ್ವಾ? ಏನೇ ಒಂದು ಕಷ್ಟ ಬಂದಿದೆ ಅಂತಂದರೆ ಅದಕ್ಕೆ ಒಂದು ಟೈಮ್ ಅನ್ನೋದು ಬೇಕು. ಯಾಕಂತಂದರೆ ಅದು ಹೀಲ್ ಆಗಬೇಕು ಅಲ್ವಾ? ಆಗಿರೋದು ಕಡಿಮೆ ಆಗಬೇಕು ಅಂತ ಅಂದರೆ ಸ್ವಲ್ಪ ಟೈಮ್ ಬೇಕೇ ಬೇಕು. ಸೊ ಅದಕ್ಕೋಸ್ಕರ ನಾವು ಒಂದು ಸ್ವಲ್ಪ ಟೈಮನ್ನು ಎಕ್ಸ್ಪಾಂಡ್ ಮಾಡಬೇಕು. ನೆಕ್ಸ್ಟ್ ಥರ್ಡ್ ಒನ್ ಬಂದುಬಿಟ್ಟು ನೀವು ಲೈಫ್ನಲ್ಲಿ ಏನಾದರೂ ಒಂದು ಪ್ರಯತ್ನಿಸಿದ್ದೀರಾ, ಹಾದಿಯಲ್ಲಿ ಹೊರಡುವಾಗ ನಮಗೆ ಸಕ್ಸಸ್ ಆಗಿಲ್ಲ ಅಂತ ನಾವು ಎಂಡಲ್ಲಿ ಸಕ್ಸಸ್ ಆಗದೇನೂ ಇರ್ಬೋದು. ಸೊ ಅದಕ್ಕೋಸ್ಕರ ಕುಗ್ಬಾರ್ದು. ಇದು ಬಂದ್ಬಿಟ್ಟು ಥರ್ಡ್ ಒನ್. ಅಂದರೆ ಲೈಫ್ನಲ್ಲಿ ನಾವು ಒಂದು ಏನೇ ಸಾಧನೆ ಮಾಡಬೇಕು ಅಂತಂದ್ರೂ ಫೇಲ್ಯೂರ್ಸ್ ಆಗ್ತಾನೆ ಇರುತ್ತೆ. ಅದಕ್ಕೆ ನಾವು ಹಿಂದೆ ಸರಿಬಾರ್ದು. ಮತ್ತು ಒಂದು ಹಾದಿಯಲ್ಲಿ ಹೋಗುವಾಗ ಎಷ್ಟೋ ಕಲ್ಲು ಮುಳ್ಳುಗಳು ಇರ್ತವೆ, ಅವನ್ನೆಲ್ಲ ದಾಟ್ಕೊಂಡು ನಾವು ಹೋಗಬೇಕಾಗತ್ತೆ. ಒಂದು ವೇಳೆ ಫೇಲ್ ಆದ್ವಿ ಅಂದರೆ ಇದೇ ನಮ್ಮದು ಒಂದು ಲಾಸ್ಟ್ ಚಾನ್ಸ್ ಅಂತ ಅನ್ಕೋಬಾರ್ದು. ಮತ್ತೆ ನೆಕ್ಸ್ಟ್ ಚಾನ್ಸ್ ಸಿಗುತ್ತೆ ಅಂತ ನಾವು ಅದನ್ನು ಅಂದ್ಕೊಂಡು ಮುಂದೆ ಸಾಗಬೇಕು. ನೆಕ್ಸ್ಟ್ ಫೋರ್ತ್ ಒನ್ ಬಂದುಬಿಟ್ಟು ನಾವು ಸೋತ್ವಿ ಅಂತ ಹೇಳಿಬಿಟ್ಟು ಕೂರಬಾರ್ದು. ಸೊ ನಾವು ಸೋಲೋದು ಒಂದು ಲೈಫ್ ಸೈಕಲ್ನಲ್ಲಿ ಒಂದು ಪ್ರೊಸೆಸ್ ಅಷ್ಟೇ. ಸೊ ಸೋತ್ವಿ ಅಂತ ಕುಗ್ಬಾರ್ದು. ಮತ್ತು ನಾವು ಎದ್ದು ನಿಂತು ನಮ್ಮ ಒಂದು ಕೆಲಸದ ಕಡೆಗೆ ಗಮನವನ್ನು ಕೊಡಬೇಕು. ಲೈಫ್ನಲ್ಲಿ ನಾವು ಒಂದು ಏನೇ ಸಾಧನೆ ಮಾಡೋಕ್ಕೆ ಹೋಗುವಾಗ ಎಷ್ಟೋ ಅಡೆತಡೆಗಳು ಬರ್ತಾ ಇರ್ತವೆ, ಅವುಗಳನ್ನೆಲ್ಲ ಹಾಗೆ ಸೈಡಲ್ಲಿ ಇಟ್ಬಿಟ್ಟು ನಾವು ಹಾಗೆ ಹೋಗ್ತಾ ಇರಬೇಕು, ಮುಂದೆ ಸಾಕ್ತಾ ಇರಬೇಕು. ಆವಾಗ ನಮಗೆ ಒಂದು ಸಕ್ಸಸ್ ಅನ್ನೋದು ನಮಗೆ ಸಿಗುತ್ತೆ. ಇಲ್ಲ ಅಂತಂದರೆ ನಮಗೆ ಸಕ್ಸಸ್ ಅನ್ನೋದು ಸಿಗಲ್ಲ. ನಾವು ಎಷ್ಟು ಸೋಲ್ತೀವಿ ನೋಡಿ, ಎಷ್ಟು ಸಲ ನಾವು ಸೋತು ಕೆಳಗಡೆ ಕುಗ್ತಾ ಇರ್ತೀವಿ. ನಾವು ಸೋತಾಗ ಒಂದು ನಮಗೆ ಮತ್ತೊಂದು ಬೆಸ್ಟ್ ಎಕ್ಸ್ಪೀರಿಯನ್ಸ್ ಆಗುತ್ತೆ ಅಲ್ವಾ? ಎಷ್ಟೋ ಸತಿ ನಾವು ಸೋಲ್ಬೋದು, ಅದರಿಂದ ಒಂದು ಅನುಭವ ಸಿಗುತ್ತೆ ಮತ್ತು ಒಂದು ಪಾಠವನ್ನು ನಾವು ಕಲಿತೀವಿ. ಸೊ ಅದಕ್ಕೋಸ್ಕರ ನಾವು ಎಷ್ಟು ಸಲ ಲೈಫ್ನಲ್ಲಿ ಸೋತ್ರೂ ಕೂಡ ನಾವು ಯಾವತ್ತಿಗೂ ಕುಗ್ಬಾರ್ದು. ಯಾಕಂತಂದರೆ ಸೋಲಿಗೆ ನಾವು ಕುಗ್ಗಿದ್ರೆ ಯಾವಾಗ ನಾವು ಸಕ್ಸಸ್ ಅನ್ನೋ ಮೆಟ್ಲನ್ನು ಏರ್ತೀವಿ, ಫಸ್ಟ್ ಮೆಟ್ಲಿಗೆ ನಾವು ಯಾವಾಗಲೂ ಸಕ್ಸಸ್ ಕಾಣುವವನು ಹಾಗೆ ಕಾಣಲ್ಲ. ಫೇಲ್ಯೂವರ್ ಆಗಿ ಆಮೇಲೆ ಟ್ರೈ ಮಾಡಿ ಲಾಸ್ಟ್ ಎಂಡಲ್ಲಿ ಒಂದಲ್ಲ ಒಂದಿನ ಸಕ್ಸಸ್ ಕಾಣ್ತಾನೆ. ಸೊ ನಾವು ಕೂಡ ಅದೇ ಥರ ಇರಬೇಕು. ಯಾವತ್ತೂ ಒಂದೇ ಚಾನ್ಸಿಗೆ ನಾವು ಕುಗ್ಬಾರ್ದು. ಮತ್ತು ನಮ್ಮ ಹೋಪ್ ಇಂಪಾರ್ಟೆಂಟ್. ನಾವು ನಮ್ಮ ಮೇಲೆ ಹೋಪ್ ಇಟ್ಕೋಬೇಕು ಮೊದಲು, ಅದನ್ನು ಕಳ್ಕೊಬಾರ್ದು. ಅದು ಇಂಪಾರ್ಟೆಂಟ್ ಆಗಿರುತ್ತೆ ನಮ್ಮ ಲೈಫಲ್ಲಿ ಯಾವತ್ತೂ ಕೂಡ. ಮತ್ತು ನೆಕ್ಸ್ಟ್ ಫಿಫ್ತ್ ಒನ್ ಬಂದುಬಿಟ್ಟು ನಮಗೆ ಒಬ್ಬರನ್ನ ಇನ್ಸ್ಪೈರೇಷನ್ ಆಗಿ ಇಟ್ಕೋಬೇಕು. ಯಾಕಂತಂದರೆ ಅವರನ್ನು ನೋಡಿ ನಾವು ಕಲಿಬೇಕು. ಅವರು ಒಬ್ಬರು ನಮಗೆ ಇನ್ಸ್ಪಿರೇಷನ್ ಇದ್ದರೆ ನಾವು ಏನಾದರೂ ಒಂದು ಸಾಧನೆ ಮಾಡ್ತೀವಿ. ಇಲ್ಲ ಅಂತಂದರೆ ನಾವು ಸಾಧನೆ ಮಾಡೋಕ್ಕಾಗಲ್ಲ. ಯಾಕಂತಂದರೆ ಅವರನ್ನು ನೋಡಿ ನಾವು ಕಲಿಯೋದು ತುಂಬ ಇರುತ್ತೆ ಮತ್ತು ಅವರ ಒಂದಿಷ್ಟು ಮಾತುಗಳು ನಮಗೆ ಇಂಪಾರ್ಟೆಂಟ್ ಇರುತ್ತೆ. ಸೊ ಅದಕ್ಕೋಸ್ಕರ ಒಬ್ಬರನ್ನ ಇನ್ಸ್ಪಿರೇಷನ್ ಆಗಿ ನಾವು ಇಟ್ಕೊಂಡು ನಮ್ಮ ಒಂದು ಕೆಲಸನ ನಾವು ಮಾಡಬೇಕು. ಯಾಕಂತಂದರೆ ಆ ಇನ್ಸ್ಪೀರಿಯನ್ಸ್ ಆಗಿರೋ ಪರ್ಸನ್ ಯಾವ ಥರ ಇರಬೇಕು ಅಂತ ಅಂದರೆ ನಿಮ್ಮ ಒಂದು ಸಕ್ಸಸ್ಸನ್ನು ಅವರ ಮುಖದಲ್ಲಿ ಕಾಣಬೇಕು. ಆ ಥರ ಒಬ್ಬರು ಪರ್ಸನ್ ನಿಮಗೆ ಇನ್ಸ್ಪೈರ್ ಆಗಿರಬೇಕು. ಯಾರನ್ನೋ ಇನ್ಸ್ಪಿರೇಷನ್ ಪರ್ಸನ್ ಆಗಿ ಇಟ್ಕೊಳ್ಳೋಕೆ ಸಾಧ್ಯ ಇಲ್ಲ. ಇನ್ಸ್ಪಿರೇಷನ್ ಪರ್ಸನ್ ಅಂತಂದರೆ ಅವರ ಒಂದು ವ್ಯಕ್ತಿತ್ವ ಆಗಿರ್ಬೋದು, ಅವರ ಒಂದು ಗುಣ, ಅವರ ಒಂದು ಸಕ್ಸಸ್ ಆಗಿರೋ ಒಂದು ಮೆಟ್ಟಿಲುಗಳು ಏನಿದಾವೋ ಅದನ್ನು ನೋಡಿ ನಾವು ಇಟ್ಕೋಬೇಕು. ಆವಾಗ ನಾವು ಏನಾದರೂ ಒಂದು ಸಕ್ಸಸ್ಸನ್ನು ಕಾಣ್ಬೋದು. ಇನ್ಸ್ಪಿರೇಷನ್ನೇ ಇಲ್ಲ ಅಂತಂದರೆ ನಮ್ಮ ಒಂದು ಸಕ್ಸಸ್ ಅನ್ನೋದು ಒಂದು ಸ್ವಲ್ಪ ಕಡಿಮೆ ಆಗ್ಬೋದು.
ನಾವು ಪರ್ಸನ್ ಅಷ್ಟೇ ಅಲ್ಲ, ಒಂದು ಯಾವುದಾದ್ರೂ ಒಂದು ಪುಸ್ತಕನ ಓದ್ಬೋದು. ಬುಕ್ಸ್ ಇರ್ತಾವಲ್ಲ, ಎಷ್ಟೋ ಒಂದು ಬುಕ್ಸ್ಗಳು ಇರ್ತವೆ. ಆ ಬುಕ್ಸ್ಗಳನ್ನು ನಾವು ನೋಡಿಬಿಟ್ಟು ಓದಿ ಇನ್ಸ್ಪೈರ್ ಆಗ್ಬೋದು. ಬುಕ್ಸ್ ಓದೋದಾಗಿರ್ಬೋದು, ಆಮೇಲೆ ಯಾವುದೋ ಒಂದು ಪರ್ಸನ್ ಆಗಿರ್ಬೋದು, ಯಾವುದೇ ಒಂದು ಇರಲಿ, ಇನ್ಸ್ಪಿರೇಷನ್ ಅಂತ ಒಬ್ಬರು ಇರಬೇಕು ನಮಗೆ ಅಲ್ವಾ. ಆ ಇನ್ಸ್ಪಿರೇಷನ್ ಅನ್ನೋದು ಏನಿರುತ್ತೋ ನಮ್ಮ ಒಂದು ಜೀವನನೇ ಬದಲಾಯಿಸ್ಬಿಡುತ್ತೆ. ಸೊ ಅದಕ್ಕೋಸ್ಕರನೇ ನಾವು ಇನ್ಸ್ಪಿರೇಷನ್ ಆಗಿ ಏನಾದರೂ ಒಂದು ಇಟ್ಕೋಬೇಕು. ಒಂದು ಪರ್ಸನ್ ಆಗಿರ್ಬೋದು, ಆರ್ ಎಲ್ಸ್ ಒಂದು ಯಾವುದಾದ್ರೂ ಒಂದು ಬುಕ್ ಆಗಿರ್ಬೋದು. ಅಂದರೆ ನಾವು ಏನೋ ಒಂದು ಆಗ್ತೀವಿ, ಸಾಧನೆ ಮಾಡ್ತೀವಿ ಅಂತ ತಿಳ್ಕೊಬೇಕು ನಾವು. ನೆಕ್ಸ್ಟ್ 6th ಒನ್ ಬಂದ್ಬಿಟ್ಟು ಡೋಂಟ್ ಗಿವ್ ಅಪ್. ಅಂದರೆ ನೆವರ್, ಯಾವತ್ತೂ ಕೂಡ ನಾವು ಬಿಟ್ಕೊಡ್ಬಾರ್ದು. ನಾವು ಏನೋ ಒಂದು ಸಾಧನೆ ಮಾಡೋಕ್ಕೆ ಹೋಗ್ತಾ ಇರ್ತೀವಿ, ಅದನ್ನು ಎಷ್ಟೇ ಏನೇ ಬರಲಿ, ಏನೇ ಪ್ರಾಬ್ಲಮ್ ಬರಲಿ, ಆ ಪ್ರಾಬ್ಲಮ್ಗಳನ್ನೆಲ್ಲ ಸಾಲ್ವ್ ಮಾಡ್ತಾ ಮುಂದೆ ಹೋಗಬೇಕು. ಅದನ್ನು ಬಿಟ್ಕೊಡ್ಬಾರ್ದು ನಾವು. ಅಂದರೆ ಹೋಪ್ ಕಳ್ಕೊಂಡು, ನಂಬಿಕೆ ಕಳ್ಕೊಂಡು ಅದನ್ನು ಅಲ್ಲಿಗೆ ನಿಲ್ಲಿಸಬಾರ್ದು. ನೀವು ಹೋಗುವ ದಾರಿಯಲ್ಲಿ ಎಷ್ಟೋ ಅಡೆತಡೆಗಳು, ಕಷ್ಟಗಳು ಬರ್ತಾ ಇರ್ತವೆ, ಅವುಗಳನ್ನು ಮೆಟ್ಟು ನಿಂತು ಹೋಗಬೇಕು. ಅದಕ್ಕೆ ಹೇಳೋದು ಡೋಂಟ್ ಗಿವ್ ಅಪ್ ಅಂತ ಹೇಳ್ಬಿಟ್ಟು. ನೆಕ್ಸ್ಟ್ ಬಂದ್ಬಿಟ್ಟು 7ನೇದಾಗಿ ಬಿ ಫ್ಯಾಸಿನೇಟ್. ಅಂದರೆ ನಾವು ಏನು ಒಂದು ಸಾಧನೆ ಮಾಡೋಕೆ ಹೋಗ್ತಾ ಇರ್ತೀವಿ, ನಮಗೆ ಅದು ಆಗಿಲ್ಲ ಅಂತ ಹೇಳ್ಬಿಟ್ಟು ನಮ್ಮ ಒಂದು ಗುರಿನ ಏನು ಬದಲಾಯಿಸಕ್ಕೆ ಹೋಗಬಾರ್ದು. ಅದನ್ನೇ ಬಿ ಫ್ಯಾಸಿನೇಟ್ ಅಂತ ಹೇಳ್ತಾರೆ. ನೀವು ಹೋಗುವ ದಾರಿಯನ್ನು ಬದಲಾಯಿಸಿ ಹೊರತಾಗಿ ನಿಮ್ಮ ಗುರಿಯನ್ನು ಬದಲಾಯಿಸಬೇಡಿ. ಹೆಂಗಂತಂದ್ರೆ, ಇವಾಗ ಒಂದು ಊರಿಗೆ ಹೋಗಬೇಕು ಅಂದರೆ 108 ಹಾದಿಗಳಿರ್ತವೆ. ಅದರಲ್ಲಿ ನಾವು ಒಂದು ಸರಿಯಾದ ಹಾದಿಯನ್ನು ಆಯ್ಕೆ ಮಾಡ್ಕೋಬೇಕು. ಒಂದು ಚಾಲೆಂಜ್ ಅಂತ ತಿಳ್ಕೊಂಡ್ಬಿಟ್ಟು ನಾವು ಬೆಸ್ಟ್ ಆಗಿರೋ ಒಂದು ವೇನ ಫೈಂಡ್ ಔಟ್ ಮಾಡಿಕೊಂಡು ನಮ್ಮ ಒಂದು ಗುರಿನ ನಾವು ರೀಚ್ ಮಾಡಬೇಕು. ಆ ಥರ ನಾವು ಲೈಫ್ನ ಲೀಡ್ ಮಾಡಬೇಕು. ಅದಕ್ಕೆ ಬಿ ಫ್ಯಾಸಿನೇಟ್ ಅಂತ ಹೇಳ್ತಾರೆ. ನೆಕ್ಸ್ಟ್ ಬಂದ್ಬಿಟ್ಟು ಈ ಜಗತ್ತೊಳಗಡೆ ನಮಗೆ ನೆಗೆಟಿವ್ ಆಗಿ ಮಾತಾಡೋ ಜನನೇ ಜಾಸ್ತಿ ಸಿಗ್ತಾರೆ. ಸೊ ಅದಕ್ಕೋಸ್ಕರ ನೆಗೆಟಿವ್ ಪೀಪಲ್ಸ್ ಇಂದ ನಾವು ದೂರ ಇರಬೇಕು. ನಾವು ಎಲ್ಲಿ ಇರಬೇಕು ಅಂತಂದ್ರೆ, ನಮ್ಮ ಸುತ್ತಮುತ್ತ ಎಲ್ಲ ಬಂದ್ಬಿಟ್ಟು ಪಾಸಿಟಿವ್ ಇರುವಂತ ಜನ ಇರಬೇಕು. ನೆಗೆಟಿವ್ ಜನ ಇದ್ರೆ ನಮಗೆ ಅವರಿಂದ ನಮ್ಮ ಮೈಂಡಲ್ಲಿ ನೆಗೆಟಿವಿಟಿ ಬರುತ್ತೆ. ಸೊ ಅದಕ್ಕೋಸ್ಕರ ನೆಗೆಟಿವ್ ಇರೋ ಜನರನ್ನ ನಾವು ದೂರ ಇಟ್ಬಿಟ್ಟು ನಾವು ಪಾಸಿಟಿವ್ ಇರೋ ಜನರ ಮಧ್ಯದಲ್ಲಿ ಬೆಳಿಬೇಕು. ಯಾಕೆ ಅಂತಂದ್ರೆ, ಇವಾಗ ಎಷ್ಟೋ ಹಣ್ಣುಗಳು ತಗೊಂಡಿರ್ತೀವಿ. ಯಾವುದೋ ಒಂದು ಟೊಮೆಟೊ ಹಣ್ಣು ತಗೊಂಡಿರ್ತೀವಿ ಅಂತ ಇಟ್ಕೊಳ್ಳೋಣ. 1 kg ಒಂದು ಯಾವುದಾದ್ರೂ ಒಂದು ಕೆಟ್ಟಿದ್ರೆ ಅದು ಸರೌಂಡ್ ಇರೋದೆಲ್ಲ ಕೆಡುತ್ತೆ. ಸೊ ನೆಗೆಟಿವ್ ಜನ ನಮ್ಮ ಸರೌಂಡ್ ಎಲ್ಲ ಇದ್ರೆ ಅದರಲ್ಲಿ ನಮಗೆ ಯಾರಾದರೂ ಏನಾದರೂ ಹೇಳಿದ್ರೆ ನಾವು ಕೂಡ ಅದೇ ಥರ ಆಗ್ತೀವಿ ಅನ್ನೋದು ಒಂದು ಇರುತ್ತೆ. ಯಾಕಂತಂದ್ರೆ ಅವರು ಒಂದು ಮೈಂಡ್ ಸೆಟ್ಗೆ ನಾವು ಅಡ್ಜಸ್ಟ್ ಆಗಿಬಿಡ್ತೀವಿ. ಸೊ ಅದಕ್ಕೋಸ್ಕರ ಆ ಜನರ ಜೊತೆ ನಾವು ಬೆರಿಬಾರ್ದು. ಆಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ನಮ್ಮ ರೆಸ್ಪಾನ್ಸಿಬಿಲಿಟಿಯನ್ನು ನಾವು ತಗೋಬೇಕು. ಯಾವುದೇ ಒಂದು ಕೆಲಸ ಮಾಡಲಿ, ಏನೇ ಇರಲಿ, ನಾವೊಂದು ರೆಸ್ಪಾನ್ಸಿಬಿಲಿಟಿ ತಗೊಂಡು ಮಾಡಿದ್ರೆ ಅದು ನಮ್ಮ ಕೈ ಹಿಡುತ್ತೆ. ರೆಸ್ಪಾನ್ಸ್ ಇಲ್ಲ ನಮ್ದು ಅಂದರೆ, ಇವಾಗ ಅಪೋಸಿಟ್ ಒಬ್ಬ ಮನುಷ್ಯ ನಮ್ಮನ್ನ ಏನೋ ಒಂದು ಕೇಳ್ತಾರೆ ಅಂದರೆ ಅದಕ್ಕೆ ಒಂದು ರೆಸ್ಪಾನ್ಸ್ ಬೇಕು, ಅವರಿಗೆ ಒಂದು ಫೀಡ್ಬ್ಯಾಕ್ ಬೇಕು. ಆವಾಗ ನಮಗೆ ಅದರಿಂದ ಒಂದು ಏನೋ ಸಕ್ಸಸ್ ಸಿಗುತ್ತೆ. ನಮ್ಮಿಂದ ಅವರಿಗೆ ರೆಸ್ಪಾನ್ಸೇ ಇಲ್ಲ ಅಂತಂದರೆ ಅದು ಏನೂ ಯೂಸ್ ಇಲ್ಲ. ಸೊ ಅದಕ್ಕೋಸ್ಕರ ಒಂದು ರೆಸ್ಪಾನ್ಸಿಬಿಲಿಟಿನ ನಾವು ತಗೋಬೇಕು. ಅಂದರೆ ರೆಸ್ಪಾನ್ಸಿಬಿಲಿಟಿ ಅಂತಂದರೆ ನಮ್ಮ ಜವಾಬ್ದಾರಿಯನ್ನು ನಾವು ತೆಗೆದುಕೊಂಡು ಕೆಲಸನ ಮಾಡ್ತಾ ಮುಂದೆ ಸಾಗಬೇಕು. ಆಮೇಲೆ ನೆಕ್ಸ್ಟ್ ಕೊನೆಯದಾಗಿ ಬಂದ್ಬಿಟ್ಟು, ಜನರು ಪ್ರಾಬ್ಲಮ್ನ ಯಾವ ಥರ ಸಾಲ್ವ್ ಮಾಡ್ತಾರೆ ಮತ್ತು ಯಾವ ಥರ ಅವರ ಬಿಹೇವಿಯರ್ ಇರುತ್ತೆ ಅಂದ್ಬಿಟ್ಟು ನಾವು ಅವರನ್ನು ತಿಳ್ಕೊಬೇಕು, ಅಬ್ಸರ್ವ್ ಮಾಡಬೇಕು. ಯಾಕಂತಂದರೆ ಜನ ಹೆಂಗಿರ್ತಾರೆ ಅಂತಂದರೆ, ನಾವು ಅವರ ಬಿಹೇವಿಯರ್ ಮಾಡೆಲ್ಸ್ಗಳನ್ನು ನಾವು ಅರ್ಥ ಮಾಡ್ಕೋಬೇಕು. ಯಾಕಂದರೆ ಆ ಜನ ನಮ್ಮನ್ನು ತುಳಿಯೋಕೆ ನೋಡ್ತಾ ಇರ್ತಾರೆ. ಸೊ ಅದಕ್ಕೋಸ್ಕರ ಅವರ ಬಿಹೇವಿಯರ್ ಯಾವ ಥರ ಇದೆ ಅನ್ನೋದನ್ನು ನಾವು ತಿಳ್ಕೊಂಡು ಅವ್ರ ಜೊತೆ ಇರಬೇಕು. ಇಷ್ಟು ಎಲ್ಲ ಟಿಪ್ಸ್ಗಳನ್ನು ನಾನು ನಿಮಗೆ ಹೇಳಿದ್ದೇನೆ. ಸೊ ಇವೆಲ್ಲನೂ ನೀವು ಫಾಲೋ ಮಾಡಿದರೆ ಲೈಫ್ನಲ್ಲಿ ಏನಾದರೂ ಒಂದು ಸಾಧನೆ ಮಾಡ್ತೀರಾ. ಯಾಕಂತಂದರೆ ನಿಮಗೂ ಯೂಸ್ ಆಗಿದೆ ಅಂತ ಅಂದ್ಕೊಳ್ತೇನೆ. ಇಷ್ಟರಲ್ಲಿ ಯಾವುದಾದ್ರೂ ಒಂದಾದರೂ ಯೂಸ್ ಆಗಿರುತ್ತೆ. ಒಂದು 8 ರಿಂದ 10 ಹೇಳಿದ್ದೇನೆ, ಅಷ್ಟರಲ್ಲಿ ಯಾವುದಾದ್ರೂ ಒಂದಾದರೂ ನಿಮಗೆ ಅನ್ವಯಿಸುತ್ತೆ. ಅದನ್ನು ನೀವು ಯಾವುದಾದ್ರೂ ಒಂದಿಷ್ಟು ಫಾಲೋ ಮಾಡಿ, ಆವಾಗ ನಿಮಗೆ ಸಕ್ಸಸ್ ಸಿಗುತ್ತೆ. ಇಷ್ಟು ಹೇಳಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ಮತ್ತೆ ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಹಾಗೆ ಒಂದು ಲೈಕ್ ಕೊಡಿ. ಒಂದು ಇಷ್ಟ ಆಗಿದ್ದರೆ ಯಾರೇ ಆಗಿರಲಿ ದಯವಿಟ್ಟು ಒಂದು ಕಮೆಂಟ್ ಹಾಕೋದನ್ನು ಮರಿಬೇಡಿ. ಬೈ ಬಾಯ್ ಸ್ನೇಹಿತರೆ.